Write first four term of AP when the first term A and the common difference D are given as follows. ಎ ಪಿಯಲ್ಲಿ ನಮಗೆ ಎರಡು ಟರ್ಮ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾವುದು ಅಂತಂದರೆ ಫಸ್ಟ್ ಟರ್ಮು ಹಾಗೆಯೇ ಕಾಮನ್ ಡಿಫ್ರೆನ್ಸು. ಇವೆರಡು ಟರ್ಮು ತುಂಬಾ ಇಂಪಾರ್ಟೆಂಟು ಎ ಪಿ ಕಂಡುಹಿಡಿಯೋದಕ್ಕೆ. ಈ ಒಂದು ಕ್ವೆಶನಲ್ಲಿ ಅವರು ಫಸ್ಟ್ ಟರ್ಮ್ ಕೂಡ ಕೊಟ್ಟಿದ್ದಾರೆ, ಕಾಮನ್ ಡಿಫ್ರೆನ್ಸ್ ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಜಸ್ಟ್ ನಾವು ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ಟು ಎ ಪಿ ಟರ್ಮ್ಸ್ನ ಕಂಡುಹಿಡಿಬೇಕು. ಹಾಗಾದರೆ ಎ ಪಿ ಸೀರೀಸ್ ಯಾವ ಥರ ಇರುತ್ತೆ ಅನ್ನೋದನ್ನು ನಾವು ನೋಡ್ತಾ ಹೋಗಬೇಕಾಗತ್ತೆ. ಎ ಪ್ಲಸ್ ಡಿ ಅಂದರೆ ಎ ಅನ್ನೋದು ಫಸ್ಟ್ ಟರ್ಮು, ಅದಕ್ಕೆ ಫಸ್ಟ್ ಡಿಫ್ರೆನ್ಸ್ ಕಾಮನ್ ಡಿಫ್ರೆನ್ಸ್ ಆ್ಯಡ್ ಆದರೆ ಸೆಕೆಂಡ್ ಟರ್ಮ್ ಆಗುತ್ತೆ. ಹಾಗೆ ಡಬಲ್ ಟೈಮ್ಸು ಡಿಫ್ರೆನ್ಸ್ ಆ್ಯಡ್ ಮಾಡಿದರೆ ಫಸ್ಟ್ ಟರ್ಮ್ಗೆ ಅದು ಥರ್ಡ್ ಟರ್ಮ್ ಆಗುತ್ತೆ. 3 ಟೈಮ್ಸ್ ನಾವು ಡಿಫ್ರೆನ್ಸನ್ನು ಫಸ್ಟ್ ಟರ್ಮ್ಗೆ ಆ್ಯಡ್ ಮಾಡಿದರೆ ಅದೇನಾಗುತ್ತೆ ಅಂತಂದರೆ ಫೋರ್ತ್ ಟರ್ಮ್ ಆಗುತ್ತೆ. ಅದೇ ಥರನೇ ನಾವು ಸೀರೀಸನ್ನು ಮಾಡ್ಕೊಂಡು ಹೋಗಬೇಕಾಗುತ್ತೆ. ಇಲ್ಲಿ ಅವರು ಈ ಕ್ವಶನಲ್ಲಿ ಫಸ್ಟ್ ಟರ್ಮು 10 ಇದೆ, ಎ ಇಸ್ ಈಕ್ವಲ್ ಟು 10 ಬರ್ಕೊಬೇಕಾಗುತ್ತೆ. ಡಿಫ್ರೆನ್ಸ್ ಕೂಡ 10 ಕೊಟ್ಟಿದ್ದಾರೆ. ತುಂಬ ಸಿಂಪಲ್ಲು, ಏನಿಲ್ಲ, ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಬೇಕು. 10 ಪ್ಲಸ್ 20 10 ಪ್ಲಸ್ 20 10 ಪ್ಲಸ್ 10 10 ಪ್ಲಸ್ 20 10 ಪ್ಲಸ್ 30. 20 ಯಾಕೆ ಬಂತು ಅಂದರೆ 2 ಇಂಟು 10. ಡಿ ಜಾಗದಲ್ಲಿ ನಮಗೇನಿದೆ 10 ಇದೆ, 2 ಇಂಟು ಡಿ ಜಾಗದಲ್ಲಿ ಏನಿದೆ ನಮಗೆ 10 ಇದೆ, ಹಾಗಾಗಿ 20 ಬರುತ್ತೆ. ಹಾಗೆ 3 ಇಂಟು 10 30 ಆಗುತ್ತೆ. ಈ ಥರ ಮಾಡಿಕೊಂಡ್ರೆ ನಮಗೆ ಎ ಪಿ 10 20 30 40 ಬರುತ್ತೆ. ಅದೇ ಥರನೇ ಸೆಕೆಂಡು ಮಾಡಬೇಕಾಗತ್ತೆ. ಸೆಕೆಂಡ್ ಟರ್ಮು ಎ ಇಸ್ ಈಕ್ವಲ್ ಟು -2 ಇದೆ, ಡಿ ಇಸ್ ಈಕ್ವಲ್ ಟು 0 ಇದೆ. ಹಾಗಾಗಿ ಎ ಪಿ ಫಾರ್ಮಲ್ ಹಾಕೊಂಡ್ರೆ ಎ ಪ್ಲಸ್ ಡಿ, ಎ ಪ್ಲಸ್ 2 ಇಂಟು ಡಿ, ಎ ಪ್ಲಸ್ 3 ಇಂಟು ಡಿ. ಎನ ನಾವು -1 ಆಗಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಇಲ್ಲಿ ಎ ಪ್ಲಸ್ ಡಿ ಅಂದರೆ -2 ಪ್ಲಸ್ 0 ಯಾಕಿದೆ ಅಂದರೆ ಡಿಫ್ರೆನ್ಸ್ 0 ಇದೆ, ಹಾಗಾಗಿ 0 ಬರ್ಕೋಬೇಕು. ಇಲ್ಲಿ -2 ಪ್ಲಸ್ 0 ಯಾಕೆ ಬಂತು ಅಂದರೆ 2 ಇಂಟು 0 ಇಂಟು ಎನಿಥಿಂಗ್ ಈಸ್ 0 ಓನ್ಲಿ, ಹಾಗಾಗಿ 0 ಬರುತ್ತೆ. ಇಲ್ಲಿ ಕೂಡ ಅಷ್ಟೇ, ಈ ಒಂದು ಜಾಗದಲ್ಲಿ 0 ಬರುತ್ತೆ, ಯಾಕೆಂದರೆ 0 ಇಂದ ಏನೇ ಮಲ್ಟಿಪ್ಲೈ ಮಾಡಿದರೂ ನಾವು 0ನೇ ಬರುತ್ತೆ. ಹಾಗಾಗಿ ಇಲ್ಲಿ ನಾವು ಏನು ಉಳಿತು, ಇಲ್ಲಿ -2 ಉಳಿತು. ಇಲ್ಲಿ ಕೂಡ -2 ಪ್ಲಸ್ 0 ಏನಾಗುತ್ತೆ -2 ಪ್ಲಸ್ 0 -2 ಪ್ಲಸ್ 0 ಇಸ್ -2. ಹಾಗಾಗಿ ಎ ಪಿ ಏನಾಗುತ್ತೆ -2 -2 ಅದೇ ಥರನೇ ಥರ್ಡ್ ಮಾಡಬೇಕು. ಥರ್ಡ್ ಏನು ಕೊಟ್ಟಿದ್ದಾರೆ, ಎ ಇಸ್ ಈಕ್ವಲ್ ಟು 4 ಇದೆ, ಡಿ ಇಸ್ ಈಕ್ವಲ್ಸ್ ಟು ಏನಿದೆ ನಮಗೆ -3 ಇದೆ, ಇದು ಇಸ್ ಈಕ್ವಲ್ಸ್ ಟು. ಆವಾಗ ಈ ಒಂದು ಡಿ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಎ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದರೆ ಅವಾಗ ಏನಾಗುತ್ತೆ 4 1 4 6 4 9 ಆಗುತ್ತೆ. ಆವಾಗ 4 1 -2 -5 ಆಗುತ್ತೆ. ಅದೇ ಥರನೇ ಫೋರ್ತ್ ಕ್ವೆಶನ್ ಏನಿದೆ, ಎ ಇಸ್ ಈಕ್ವಲ್ಸ್ ಟು -1 ಇದೆ, ಹಾಗೆ ಡಿ ಇಸ್ ಈಕ್ವಲ್ಸ್ ಟು 1/2 ಇದೆ. ಹಾಗಾಗಿ ಎ ಜಾಗದಲ್ಲಿ -1 ಬರೀಬೇಕು, ಡಿ ಜಾಗದಲ್ಲಿ 1/2 ಹಾಕ್ಬಿಟ್ಟು ಸಾಲ್ವ್ ಮಾಡಬೇಕು. ಇಲ್ಲಿ ನಾವು ಏನು ಮಾಡಬೇಕಾಗುತ್ತೆ, ಎಲ್ ಸಿ ಎಮ್ ತೊಗೊಳ್ಬೇಕಾಗುತ್ತೆ, ಅಥವಾ ಡೈರೆಕ್ಟಾಗಿ 1 -1/2 ಅಂತಲೂ ಮಾಡ್ಬೋದು. ಆವಾಗ -1 -1/2 0 1/2 ಆಗುತ್ತೆ. ಅದೇ ಥರನೇ ಫಿಫ್ತ್ ಕ್ವೆಶನ್ನು, ಫಿಫ್ತಲ್ಲಿ ಎ ಇಸ್ ಈಕ್ವಲ್ ಟು -1/1.25 ಇದೆ, ಹಾಗೆ ಡಿ ಇಸ್ ಈಕ್ವಲ್ ಟು 0.25 ಇದೆ, ಅದನ್ನು ಹಾಕ್ಕೊಳ್ಬೇಕಾಗತ್ತೆ. ಎ ಜಾಗದಲ್ಲಿ -1.25, ಡಿ ಜಾಗದಲ್ಲಿ 0.25 ಆಗುತ್ತೆ. ಹಾಗಾಗಿ ಇಲ್ಲಿ -1.25 ಹಾಗೆ ಬರ್ಕೋಬೇಕಾಗುತ್ತೆ. ಇಲ್ಲಿ -1.25 ಅಲ್ಲಿ 0.25 ಮೈನಸ್ ಮಾಡಿದ್ರೆ -1 ಉಳಿಯುತ್ತೆ. ಹಾಗೆಯೇ ಎ ಪ್ಲಸ್ 2 ಇಂಟು ಡಿ ಅಲ್ಲಿ -1.25 ಪ್ಲಸ್ 2 ಇಂಟು 0.25 ಏನಾಗುತ್ತೆ, ಆವಾಗ -0.75 ಉಳಿತಾ ಆಗುತ್ತೆ, ಯಾಕಂದರೆ ಇದರಲ್ಲಿ ಇದನ್ನು ಮೈನಸ್ ಮಾಡ್ತೀವಿ. ಆಯಿತಾ. ನೆಕ್ಸ್ಟು ಇಲ್ಲಿ -1.25 ಪ್ಲಸ್ 3 ಇಂಟು 0.25 ಮಾಡಿದರೆ -0.50 ಬರುತ್ತೆ ಆನ್ಸರ್.